ವೆಲ್ಕಮ್ ಬ್ಯಾಕ್ ಟು ರಂಜಿತಲ. ಇವತ್ತೊಂದು ದಿನ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹಾಗೆ ಟೇಸ್ಟಿಯಾಗಿ ಅಕ್ಕಿ ಥರ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದೆರಡು ಈರುಳ್ಳಿ, ಹಾಗೆ ಒಂದು 5ರಿಂದ 6 ಬೀನ್ಸ್, ಮತ್ತು ಒಂದು ಸ್ವಲ್ಪ ಕ್ಯಾರೆಟು, ಹಾಗೆ ಹಸಿರು ಮೆಣಸಿನ್ಕಾಯಿ, ಮತ್ತು ನಾನಿಲ್ಲಿ ಸಬ್ಬಕ್ಕಿನೂ ಸಹ ಸೇರಿಸ್ಕೋತೀನಿ. ಸಬ್ಬಕ್ಕಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗುತ್ತೆ ವೀಡಿಯೋಸ್ ನೋಡಿ, ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಇವಾಗ ಇದಿಷ್ಟನ್ನು ಹೆಚ್ಚಿ ಎತ್ತಿಟ್ಕೊಳ್ಳೋದು. ಈ ಥರನ ನಾವು ಮನೆಯಲ್ಲೂ ಸಹ ಮಿಲ್ ಮಾಡಿಸ್ಕೋಬೋದು. ಅಂದರೆ ರೇಷನ್ ಅಕ್ಕಿಯಿಂದ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅಂಗಡಿನಲ್ಲೂ ಸಹ ನೀವು ಬೈ ಮಾಡ್ಬೋದು. ಹಾಗೆ ಇವಾಗ ಇದಿಷ್ಟನ್ನು ಹೆಚ್ಚಿ ಎತ್ತಿಟ್ಕೊಂಡಾದ ನಂತರ ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಕಾದಾದ ನಂತರ ಇಲ್ಲಿ 2ರಿಂದ 3 ಜನಕ್ಕಾಗೋಷ್ಟು ಅಕ್ಕಿ ತರಿ ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಕಾದಾದ ನಂತರ 1 ಲೋಟ ಆಗೋಷ್ಟು ಘಮ ಬರೋವರೆಗೂ ಹುರ್ಕೋಬೇಕು. ಹಾಗೆ ಬ್ರೌನ್ ಕಲರ್ ಆಗುತ್ತೆ, ಆವಾಗ ಹುರಿಯೋದನ್ನು ಸ್ಟಾರ್ಟ್ ಮಾಡಬೇಕು. ಹುರಿಬೇಕಾದ್ರೆ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹೋದರೆ ಬೇಗ ಸೀದೋಗಲ್ಲ, ಹಾಗೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಇವಾಗ ನೀವು ನೋಡ್ತಿರ್ಬೋದು ಬ್ರೌನ್ ಕಲರ್ ಬರ್ತಿದೆ. ಬ್ರೌನ್ ಕಲರ್ ಬಂದಾದ ನಂತರ ಇದನ್ನು ಎತ್ತಿ ಸೈಡ್ಗೆ ಇಟ್ಕೋಬೇಕು. ಸೈಡ್ಗೆ ಎತ್ತಿಟ್ಕೊಳ್ಳೋದಾದ ನಂತರ ಒಂದು ಬಾಣಲಿನ ಇಟ್ಕೊಂಡು, ಬಾಣಲಿ ಕಾದಾದ ನಂತರ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಿದ್ದೀನಿ. ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು, ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕಡಲೆಬೇಳೆ, ಹಾಗೆ ಹಸಿರು ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೋಬೇಕು. ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡಾದ ನಂತರ ಹೆಚ್ಚಿಟ್ಕೊಂಡಿರೋಂಥ ಬೀನ್ಸ್ನೂ ಸಹ ಸೇರಿಸ್ಕೋಬೇಕು. ಜೊತೆಗೆ ಈರುಳ್ಳಿನೂ ಸಹ ಸೇರಿಸ್ಕೊಂಡು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಕ್ಯಾರೆಟ್ ಸಹ ಇವಾಗಲೇ ಸೇರಿಸ್ಕೋಬೇಕು. ಇದಿಷ್ಟನ್ನು ಸೇರಿಸ್ಕೊಂಡು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಂದು ಸೈಡಲ್ಲಿ ಬಿಸಿನೀರು ಸಹ ಕುದಿಸಿ ಇಟ್ಕೊಂಡಿದ್ದೀನಿ. ಬಿಸಿನೀರು ಕುದಿಸಿಟ್ಕೊಂಡ್ರೆ ಬೇಗನೆ ಉಪ್ಪಿಟ್ಟಾಗೋಗುತ್ತೆ. ಹಾಗೆ ಉಪ್ಪಿಟ್ಟು ಬೇಡ ಅಂತ ಹೇಳೋರು ಸಹ ಈ ಥರ ಉಪ್ಪಿಟ್ಟನ್ನ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇದು ಸಾಫ್ಟಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಶುಂಠಿನ ಪೇಸ್ಟ್ ಮಾಡಿಕೊಂಡು ಹಾಕೋಬೇಕು. ಫ್ರೈ ಆದ ನಂತರ ಇವಾಗ ನಾನಿಲ್ಲಿ ನೀರನ್ನ ಸೇರಿಸ್ಕೊತಿದ್ದೀನಿ. 1 ಲೋಟ ಅಕ್ಕಿ ತರಿಗೆ 2 ಲೋಟ ಆಗೋಷ್ಟು ನೀರನ್ನ ಹಾಕೋತಿದ್ದೀನಿ. ಹಾಗೆ ಒಂದು 1/4 ಲೋಟ ಆಗೋಷ್ಟು ಮಜ್ಜಿಗೆನ ಸೇರಿಸ್ಕೊತಿದ್ದೀನಿ. ನೀವು ಉಪ್ಪಿಟ್ಟಿಗೆ ಮಜ್ಜಿಗೆ ಹಾಕೋದ್ರಿಂದ ಹುಳಿಯಾಗಿ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಜ್ಜಿಗೆನ ಹಾಕಿ ಉಪ್ಪಿಟ್ಟನ್ನ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಜೊತೆಗೆ ನಾನಿಲ್ಲಿ ಸ್ವಲ್ಪ ಸಬ್ಬಕ್ಕಿನೂ ಸಹ ಹೆಚ್ಚಿಟ್ಕೊಂಡಿರೋಂಥ ಸಬ್ಬಕ್ಕಿನೂ ಸಹ ಇವಾಗಲೇ ಸೇರಿಸ್ಕೊತೀನಿ. ಇವಾಗ ಸೇರಿಸ್ಕೊಂಡಾದ ನಂತರ ಮಜ್ಜಿಗೆನೂ ಸಹ ಸೇರಿಸ್ಕೊಂಡು ಹುರಿದಿಟ್ಕೊಂಡಿರುವಂತಹ ನೀರು ಚೆನ್ನಾಗಿ ಕುದೀತಿದೆ. ಈ ಟೈಮಲ್ಲಿ ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿದಿಟ್ಕೊಂಡಿರೋಂಥ ರವೆನ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಒಂದೇ ಸರಿ ರವೆನ ಸುರ್ಕೊಂಡ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಹಾಗೆ ಈ ಟೈಮಲ್ಲಿ ನಿಮಗೆ ಉಪ್ಪೇನಾದರೂ ಬೇಕನ್ಸಿದ್ರೆ ಉಪ್ಪನ್ನು ಸಹ ಸೇರಿಸ್ಕೋಬೋದು. ಹಾಗೆ ಇವಾಗ ನೀಟಾಗಿ ಎಲ್ಲ ತರಿನೂ ಸಹ ಸೇರಿಸ್ಕೊಂಡಾದ ನಂತರ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು. ಒಂದು 5 ನಿಮಿಷ ಬೆಂದಾದ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ನಿಂಬೆಹಣ್ಣು, ಮತ್ತು ಫ್ರೆಶ್ ಆಗಿ ತೊಳೆದಿಟ್ಕೊಂಡಿರೋಂತಹ ಕಾಯಿ ತುರಿನೂ ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಉಪ್ಪಿಟ್ಟು ಬಿಸಿ ಇರುವಾಗಲೇ ಸರ್ವ್ ಮಾಡಿ. ಹಾಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.